ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಸಾರಿ ಸ್ನೇಹಿತರೆ, ನಾವು ಹೊರಟಿದ್ದು ಧರ್ಮಸ್ಥಳ ಫಸ್ಟು ವಿಸಿಟ್ ಮಾಡಿದಂಥ ಪ್ಲೇಸು. ಬಟ್ ಅದು ವಿಡಿಯೋ ಕ್ಲಿಪ್ಪಿಂಗ್ ನಾನು ಏನೂ ತೊಗೊಂಡಿಲ್ಲ ಧರ್ಮಸ್ಥಳದ್ದು. ಇದು ಬಂದು ಡೈರೆಕ್ಟ್ GRSಗೆ ಹೋದಾಗ ತಗೊಂಡಿರೋ ಅಂಥ ವಿಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. GRSಲ್ಲಿ ನಾವು ಯಾವ ರೀತಿ ಎಂಜಾಯ್ಮೆಂಟ್ ಮಾಡಿದ್ವಿ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ನೋಡಿ, ಮೊದಲಿಗೆ ಇದು ಎಂಟ್ರೆನ್ಸು. GRS ಫ್ಯಾಂಟಸಿ ಪಾರ್ಕು, ಸ್ನೋ ಪಾರ್ಕು ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ ನಿಜ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಈ ರೀತಿ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಿಜ ಸಖತ್ತಾಗಿತ್ತು. ಅದರಲ್ಲೂ ನಾವಿನ್ನೂ ಸಮ್ಮರ್ ಸ್ಟಾರ್ಟ್ ಆಗಿದ್ದು ಒಂದು ಸ್ವಲ್ಪ ಮುಂಚೆನೇ ಹೋದ್ವಲ್ವಾ, ಅದಂತೂ ನಿಜ ಸಖತ್ತು ಅಂದರೆ ಸಖತ್ತು ಇಷ್ಟ ಆಯಿತು. ಬಟ್ ಸಮ್ಮರ್ ಸ್ಟಾರ್ಟ್ ಆಗಿದೆ. ನಾವು ಹೋಗಿದ್ದು ಟೈಮು ಪರ್ಫೆಕ್ಟ್ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ಮೊದಲಿಗೆ ಎಂಟ್ರಿ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಅಲ್ಲಿ ಟಿಕೆಟ್ ಎಲ್ಲ ತಗೊಂಡು ಸ್ನೋ ಪಾರ್ಕಿಗೆ ಹೋದ್ವಿ. ಡೈರೆಕ್ಟು ಸ್ನೋ ಪಾರ್ಕಿಗೆ ಸೇರಿಸಿ ನಾವು ಟಿಕೆಟನ್ನು ತೊಗೊಂಡಿದ್ವಿ. ಸ್ನೋ ಪಾರ್ಕಲ್ಲಿ ನೋಡಿ ಈ ರೀತಿ ಜಾಕೆಟು, ಶೂಸು, ಆಮೇಲೆ ಕೈಗೆ ಗ್ಲೌಸು ಮತ್ತು ಸಾಕ್ಸು ಎಲ್ಲ ಪೂರ್ತಿ ಈ ಥರ ಪ್ರಿಪ್ರೇಷನ್ ಮಾಡಿ ಕಳಿಸ್ತಾರೆ. GRSಲ್ಲಿ ಬಂದು ಏನು ನಮಗೆಲ್ಲ ಈ ಸ್ಟಾಪ್ ಆಗ್ಬೋದು, ಸೆಕ್ಯೂರಿಟಿ ಸಿಸ್ಟಮ್ ಸೂಪರಾಗಿದೆ. ತುಂಬಾ ಇಷ್ಟ ಆಯಿತು. ನೋಡಿ, ಡೈರೆಕ್ಟ್ ಈಗ GRS ಸ್ನೋ ಪಾರ್ಕಲ್ಲಿ ಇದು ವಿಡಿಯೋ ಕ್ಲಿಪ್ಪಿಂಗು. ವಿಡಿಯೋ ಫೋಟೋಗೆ ತುಂಬಾ ಅಲೋ ಇದೆ. ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಆರಾಮ್ಸೆ ವಿಡಿಯೋ ಎಲ್ಲ ತೊಗೊಳ್ಬೋದು. ಸಖತ್ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿ, ಸ್ನೋ ಪಾರ್ಕ್ ಒಳಗಡೆ ಡಿಫ್ರೆಂಟ್ ಆದಂಥ ಈ ಥರ ಗೇಮ್ ಥರ ಎಲ್ಲ ಇಟ್ಟಿದ್ದಾರೆ. ನಿಜ ಸ್ಟಾರ್ಟಿಂಗೇ ನಾವು ಸ್ನೋ ಪಾರ್ಕಿಗೆ ಹೋದ್ವಿ. ಬಟ್ ಸಿಕ್ಕಾಬಟ್ಟೆ ಖುಷಿ ಆಯಿತು. ಇನ್ನೂ ಈ ಥರ ಇದೆ ಒಳಗಡೆ ಎಂಜಾಯ್ಮೆಂಟ್, ಇನ್ನೂ ಆಟದವೆಲ್ಲ ಯಾವ ರೀತಿ ಇರ್ಬೋದು ಅಂತ ತುಂಬಾ ಖುಷಿ ಆಯಿತು. ತುಂಬ ಎಕ್ಸೈಟ್ಮೆಂಟಲ್ಲಿದ್ವಿ. ಇದು 1 ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ. ಬಟ್ ನಾವು ಎಲ್ಲದನ್ನು ಕವರ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಎಲ್ಲದನ್ನು ನೋಡಬೇಕು, ಎಲ್ಲ ಯಾವ ಥರ ಇದೆ ಅಂತ ನೋಡಬೇಕು ಅಂತ ಕ್ಯೂರಿಯಾಸಿಟಿಯಿಂದ ಬೇಗ ಇದು ಒಂದು 1/2 ಅವರು ಒಳಗಡೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ, ನನ್ನ ಚಿಕ್ಕ ಮಗಳು, ದೊಡ್ಡ ಮಗಳು ಮತ್ತು ನಾನು, ನಮ್ಮ ಮನೆಯವರೆಲ್ಲ ಯಾವ ರೀತಿ ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ. ಸಕ್ಕತ್ತಾಗಿದೆ ಹೇಳ್ಬೇಕಂದ್ರೆ GRS. ಯಾರೆಲ್ಲ ಹೋಗಿದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಲ್ಲದೆ ಮತ್ತೆ ಕೂಡ ನಾವು ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೋಗಬೇಕು ಮತ್ತು ನೋಡೋಣ, ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ನಾದಿನಿ ಮಕ್ಕಳು ಎಲ್ಲ ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಬಟ್ ಅದು ಹೋದಾಗಲೂ ಕೂಡ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ನಿಜ ಬೆಸ್ಟ್ ಅಂದರೆ ಬೆಸ್ಟು. ಈ ಬೀಚಿಗೆಲ್ಲ ಹೋಲಿಸ್ಕೊಂಡ್ರೆ ಇದಂತೂ ನಿಜ ಬೆಸ್ಟು. ಚೆನ್ನಾಗಿ ಸೇಫ್ ಇದೆ. ಎಲ್ಲ ಪ್ರತಿಯೊಂದೂ ಎಲ್ಲ ಕೇರ್ಫುಲ್ಲಾಗಿ ಎಲ್ಲ ಪ್ರತಿಯೊಂದು ಗೇಮೂ ಕೇರ್ಫುಲ್ಲಾಗಿ ಆ ಸ್ಟಾಫ್ಗಳು ವಾಚ್ ಮಾಡೋದಾಗ್ಬೋದು, ಪ್ರತಿಯೊಂದು ಚೆನ್ನಾಗಿ ಸೇಫ್ಟಿ ಇದೆ. ಈಗ ನಾವು ಇದೆಲ್ಲ ಹೋದರೆ, ಬೀಚ್ಗಳಿಗೆಲ್ಲ ಹೋದರೆ ಏನೋ ಅಷ್ಟು ಎಲ್ಲ ಇರಲ್ಲ, ಅಂದರೆ ಸೇಫ್ಟಿ ಇರಲ್ಲ. ಇದರಲ್ಲಿ ಬೆಸ್ಟು. ನೀರಲ್ಲಿ ಯಾವ ರೀತಿ ನೀರಲ್ಲಿ ಬೇಕಾದರೂ ಆಟ ಆಡ್ಬೋದು. ಗೇಮ್ಸ್ ಅಂತೂ ನಿಜ ಹೇಳೋಕ್ಕೆ ಸಾಧ್ಯ ಆ ಥರದ ಗೇಮ್ಸ್ಗಳೆಲ್ಲ ಇದೆ. ತುಂಬಾ ಇಷ್ಟ ಆಯಿತು ನನಗಂತೂ. ಇದು ನೋಡಿ, ಸ್ನೋ ಪಾರ್ಕ್ ಒಳಗಡೆ ಇದೆಲ್ಲ ಇತ್ತು. ನಾವಂತೂ ಸ್ಟಾರ್ಟಿಂಗೇ ಸಿಕ್ಕಾಬಟ್ಟೆ ಎಂಜಾಯ್ಮೆಂಟ್ ಮಾಡಿದ್ವಿ. ನಿಜ ತುಂಬ ಖುಷಿ ಆಯಿತು. ನೋಡಿ ಯಾವ ರೀತಿ ಇದೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೋಲ್ಡ್ ಅಂದರೆ ಆಗೋದೇ ಇಲ್ಲ. ಬಟ್ ಅವರು ಒಂದು 10 ಮಿನಿಟ್ಸ್ ಇದ್ದರು ಅಷ್ಟೇ. ಬಟ್ 10 ಮಿನಿಟ್ಸ್ಗೆ ಆಲೇ ನನಗೆ ಉಸಿರಾಡೋಕ್ಕೆಲ್ಲ ಆಗ್ತಾಯಿಲ್ಲ. ಅಲ್ಲಿ 0% ಇರುತ್ತೆ ಟೆಂಪ್ರೇಚರ್, ಬಂದು 0% ಇರುತ್ತೆ. ಬಟ್ ನಾನು ಹೋಗ್ತೀನಿ ಹೊರಗಡೆ, ನೀವು ಆಟ ಆಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ರು. ಆಮೇಲೆ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಅವ್ರಿಗೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸಖತ್ತು. ನಾವು ಆಚೆ ಬರೋವ್ರಿಗೂ ಕೂಡ ಎಂಜಾಯ್ಮೆಂಟ್ ಮಾಡಿದ್ರು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೋಲ್ಡೆಲ್ಲ ಆಗೋಲ್ಲ. ಒಂದು ಸಲ ಊಟಿಗೆ ಹೋಗ್ಬಿಟ್ಟು ಕೋಲ್ಡ್ ಜಾಸ್ತಿ ಇದೆ ಅಂತ ರಿಟರ್ನ್ ಕರ್ಕೊಬಂದುಬಿಟ್ಟಿದ್ರು ಕಾರಲ್ಲಿ. ಸ್ವಲ್ಪ ಕೋಲ್ಡ್ ಅಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಆಗ್ಬಿಡುತ್ತೆ ಅಂತ ಅವ್ರಿಗೆ ಭಯ ಸ್ವಲ್ಪ. ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜ ನಾವು ಕೊಟ್ಟಿದ್ದ ದುಡ್ಡಿಗಂತೂ ವರ್ತ್ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ಅವರು ಎಲ್ಲ ವಿಚಾರಿಸ್ಕೊಳ್ಳೋ ರೀತಿ ಇದೆ ಅಲ್ವಾ. ಈ ವಿಡಿಯೋ ತೊಗೊಂಡು ಬಂದು 2 ಡೇಸ್ ಆಗಿದೆ. ಇವತ್ತು ಕೂಡ ಕಾಲ್ ಮಾಡಿದರು ನನಗೆ. ಕಾಲ್ ಮಾಡಿ ಯಾವ ರೀತಿ ಇತ್ತು ಅಂತ ಎಲ್ಲ ಎಷ್ಟು ಚೆನ್ನಾಗಿ ಕೇಳಿದ್ರು ಅಂದರೆ ತುಂಬಾ ಖುಷಿ ಆಯಿತು. ನಮ್ಮ ಮೈಸೂರಲ್ಲಿ ಈ ಥರ ಪ್ಲೇಸ್ ಇರೋದು ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಮ್ಮ ಗುಬಿಯಿಂದ ಮೈಸೂರಿಗೆ ಒಂದು 120 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಆರಾಮ್ಸೆ ಹೋಗಿ ಬರ್ಬೋದು, ಏನೂ ತೊಂದರೆ ಇಲ್ಲ. ಸಖತ್ತಾಗಿತ್ತು. ನೋಡಿ, ಈ ಸ್ನೋ ಪಾರ್ಕ್ ಒಳಗಡೆ ಈ ಥರ ಮಕ್ಕಳಿಗೆಲ್ಲ ಆಟ ಆಡೋ ಜಾರ ಬಂಡಿ ಪ್ರತಿಯೊಂದು ಮಾಡಿದ್ದಾರೆ. ನೋಡಿ ಎಲ್ಲರೂ ಮಕ್ಕಳು. ನಾನೊಬ್ಳು ಹೋಗಿಲ್ಲ ಅಷ್ಟೇ. ಬಟ್ ನಾನು ವೀಡಿಯೋ ಕ್ಲಿಪ್ಪಿಂಗ್ ತಗೊಳ್ಳೋದ್ರಲ್ಲೇ ಬ್ಯುಸಿ ಆಗೋದೆ. ಬಟ್ ನಾನು ಎಂಜಾಯ್ಮೆಂಟ್ ಮಾಡಿದ್ದೀನಿ. ಬಟ್ ಕೆಲವೊಂದು ಗೇಮ್ಗಳೆಲ್ಲ ನಾನು ಆಡೋದಕ್ಕೆ ಹೋಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗಿ ಎಲ್ಲರೂ ಈ ಥರ ಎಲ್ಲ ಇದು ಮಾಡ್ತಾಯಿದ್ದಾರೆ. ತುಂಬಾ ಸಖತ್ತಾಗಿತ್ತು. ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ. ಆ ಪೆಂಗ್ವಿನ್ಗಳೆಲ್ಲ ರಿಯಲ್ ಏನೋ ಅನ್ನೋ ಥರ ಇತ್ತು ಫೀಲು. ನೋಡಿ ಯಾವ ರೀತಿ ಇದೆ. ನನ್ನ 2 ಮಕ್ಕಳು ಕೂಡ ಜಾರ್ಕೊಂಡು ಬಂದರು.
ಇಲ್ಲೋದ್ರಂತೂ ಮಕ್ಳ ಜೊತೆ ನಾವು ಕೂಡ ಮಕ್ಕಳಾಗ್ಬಿಡ್ತೀವಿ. ಅದು ಒಂದು 100% ನಿಜವಾದ ಮಾತು. ಏನು ಗೊತ್ತಾ, ಮಕ್ಳು ಆಟ ಆಡ್ತಿದ್ರೆ ನಾವು ಏನಾದರೂ ಆಟ ಆಡಬೇಕು ಅನ್ಸುತ್ತೆ ನೋಡಿ. ನನ್ನ ಹಸ್ಬೆಂಡ್ ಕೂಡ ಎಷ್ಟು ಚೆನ್ನಾಗಿ ಜಾರ್ಕೊಂಡು ಬಂದರು. ತುಂಬಾ ಖುಷಿಯಾಯಿತು. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ನಾನು ಮಾತಾಡ್ತಿರೋ ಎಕ್ಸೈಟ್ಮೆಂಟಲ್ಲೇ ಗೊತ್ತಿರುತ್ತೆ ನಿಮಗೆ ಯಾವ ಥರ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತಾ ಇದ್ದೀನಿ. ಎಷ್ಟು ಖುಷಿಯಾಗಿದೆ ನಮಗೆ GRS ಅಂತ ನೋಡಿ. ಅಲ್ಲಿ ನನ್ನ ಚಿಕ್ಕ ಮಗಳದಂತೂ ಸಿಕ್ಕಾಪಟ್ಟೆ GRSಗೆ ಹೋಗಬೇಕು ಅಂತ ಒಂದು ಕನಸು ಆಗ್ಬಿಟ್ಟಿತ್ತು ಅವಳಿಗೆ. ಕರ್ಕೊಂಡು ಹೋಗೇ ಇರಲಿಲ್ಲ. ವಂಡರ್ಲಾಗೆ ಹೋಗಿ ಬಂದಿದ್ರು ಸ್ಕೂಲಿಂದ. ಬಟ್ ನಾವು ಫ್ಯಾಮಿಲಿಯಲ್ಲೂ ಹಿಂಗೆ GRS ವಂಡರ್ಲಾ ಎಲ್ಲೂ ಕರ್ಕೊಂಡೋಗಿಲ್ಲ. ಸಾಕಷ್ಟು ಕಡೆ ಟ್ರಿಪ್ ಪ್ಲಾನ್ ಎಲ್ಲ ಮಾಡಿದ್ದೀವಿ. ಊಟಿ, ಗೋವಾ ಎಲ್ಲ ಹೋಗಿದ್ದೀವಿ. ಬಟ್ ಈ ಥರ GRS ಫ್ಯಾಂಟಸಿ ಪಾರ್ಕ್ ಆಗ್ಬೋದು, ವಂಡರ್ಲಾ ಆಗ್ಬೋದು, ಈ ಥರ ಸ್ನೋ ಪಾರ್ಕು ಎಲ್ಲೂ ಕರ್ಕೊಂಡೋಗಿರಲಿಲ್ಲ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಇಬ್ಬರೂ. ಮಕ್ಕಳಿಗೆ ರಜಾ ಬಂದಾಗ ಈ ಥರ ಎಲ್ಲ ಕರ್ಕೊಂಡು ಹೋಗೋದೊಂದು ತುಂಬಾ ಖುಷಿ ವಿಷಯ. ಅವ್ರ ಜೊತೆ ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವೆಲ್ಲ ಎಲ್ಲೆಲ್ಲಿ ಪ್ಲಾನ್ ಮಾಡಿದ್ದೀರಾ ಟ್ರಿಪ್ಪು? ಈಗ ಎಲ್ಲರಿಗೂ ಮಕ್ಳುಗಳಿಗೆಲ್ಲ ರಜಾ ಬಂದಿದೆ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ದು ಇನ್ನೂ ಸ್ಟಾರ್ಟ್ ಇದ್ದು. ಈ ಸ್ಕೂಲು ರಜಾ ಮುಗಿಯೋದ್ರೊಳಗೆ ಎಷ್ಟು ಕಡೆ ಟ್ರಿಪ್ ಮಾಡ್ತೀವೋ ಲೆಕ್ಕನೇ ಇಲ್ಲ ನೋಡಿ. ಇದು ಸ್ನೋ ಪಾರ್ಕ್ ಒಳಗಡೆ ಈ ಥರ ಫೈರು ಕೂಡ ಆಯಿತು. ಸ್ನೋನ ಫೈರ್ ಮಾಡಿದ್ರು, ಅದು ಕೂಡ ಸಕ್ಕತ್ತಾಗಿತ್ತು. ಅಲ್ಲಿ ಇದ್ದವರೆಲ್ಲ ಸಖತ್ ಎಂಜಾಯ್ ಮಾಡಿದ್ರು. ಆಮೇಲೆ ಅಲ್ಲಿ ಮ್ಯೂಸಿಕ್ ಕೂಡ ಹಾಕಿದ್ರು ಒಳಗಡೆ. ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಮ್ಯೂಸಿಕ್ ಕೂಡ ಹಾಕಿದ್ರು. ಬಟ್ ಅದು ನಾನು ಕಾಪಿರೈಟ್ ಬರುತ್ತೆ ಅಂತ ಅದನ್ನು ಡೈರೆಕ್ಟ್ ವಿಡಿಯೋ ಹಾಕಿಲ್ಲ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ, ಕಪಲ್ಸ್ಗಳೆಲ್ಲ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಅದು ನೋಡಿ ಆ ಥರ ಫೈರ್ ಮಾಡಿದ್ರು. ಸಕ್ಕತ್ತಾಗಿತ್ತು ಅದು ನಿಜವಾಗ್ಲೂ. ತಲೆ ಮೇಲೆ, ಕಣ್ರೆಪ್ಪೆ ಮೇಲೆ ಎಲ್ಲ ಕೂತ್ಬಿಟ್ಟಿತ್ತು. ಬಟ್ ಆ ಖುಷಿ ಎಂಜಾಯ್ ಮಾಡೋದ್ರ ಕಡೆ ವಿಡಿಯೋ ತೊಗೊಳೋದಕ್ಕೆ ಆಗಲೇ ಇಲ್ಲ. ಆದರೂ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಫಾಗ್ ಥರ ಬೀಳ್ತಾ ಇದೆ ಅದೆಲ್ಲ. ಅದರೊಳಗಡೆ ಎಲ್ಲ ಕನ್ನಡ ಮೂವಿ ಸಾಂಗ್ಗಳನ್ನೇ ಪ್ಲೇ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಅದೊಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಸಾಂಗ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನಾನು ಅದನ್ನು ಡೈರೆಕ್ಟ್ ಹಾಕಬೇಕು ಅಂತ ಆಸೆ ಇತ್ತು. ಬಟ್ ಅದನ್ನು ಹಾಕಿದ್ರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಕಾಪಿರೈಟ್ ಬರುತ್ತೆ ಯೂಟ್ಯೂಬಲ್ಲಿ. ಬೇರೆ ಮ್ಯೂಸಿಕನ್ನು ಹ್ಯಾಡ್ ಮಾಡೋಂಗಿಲ್ಲ. ಹಾಗಾಗಿ ಅದನ್ನು ವೀಡಿಯೋ ನಾನು ಏನು ಡೈರೆಕ್ಟ್ ಹಾಕಿಲ್ಲ. ನಾವು ಮಾತಾಡಿರೋದು ಎಲ್ಲ ಕೂಡ ಡೈರೆಕ್ಟ್ ಹಾಕಬೇಕು ಅಂತ ತುಂಬಾ ಆಸೆ ಇತ್ತು. ನಾವು ಅಲ್ಲಿ ಹೆಂಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ನೀವು ಕೇಳಿಸ್ಕೊಳ್ಬೇಕು ಅಂತ. ಬಟ್ ಅದು ಮ್ಯೂಸಿಕ್ ಎಲ್ಲ ಬಂದರೆ ಕಾಪಿರೈಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಆ್ಯಡ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫಾಗು ಬೀಳೋ ಥರ ಫೈರ್ ಆಯಿತು ಅಂತ. ತುಂಬಾ ಸಖತ್ತಾಗಿತ್ತು. ನೋಡಿ ನಾನು ಕೂಡ ಖುಷಿಗೆ ಕುಣಿತಾ ಇದ್ದೀನಿ ಖುಷಿ ಹತ್ರ. ಇದು ನನ್ನ ಮಗಳು ಮಾಡ್ಕೊಂಡಿದ್ದಾಳೆ ವೀಡಿಯೋ. ಬೆಸ್ಟ್ ಅಂದರೆ ಬೆಸ್ಟ್ ಪ್ಲೇಸು GRS ಫ್ಯಾಂಟಸಿ ಪಾರ್ಕ್ ಅಂತಲೇ ಹೇಳ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವೆಲ್ಲ ಯಾರ್ಯಾರು ಹೋಗಿದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಡ್ರೈ ಗೇಮ್ಗಳನ್ನು ನಾವು ಕವರ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಟೈಮ್ ಸಾಕಾಗಲಿಲ್ಲ. ನಾವು ಹೋಗಿದ್ದೆ 11 o'clock ಆಗೋಗಿತ್ತು. ಹಂಗೂ ಮಾರ್ನಿಂಗ್ ಬೇಗ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ ಆಗಲಿಲ್ಲ. ಧರ್ಮಸ್ಥಳದಿಂದ ನಾವು ಮೈಸೂರು ಹೋಗಿ ಸ್ಟೇ ಆಗಿದ್ವಿ. ಬಟ್ ನೈಟೆಲ್ಲ ಜರ್ನಿ ಮಾಡಿದ್ರಿಂದ ಮಾರ್ನಿಂಗು ಟೈಮ್ ಆಗೋಗ್ಬಿಡ್ತು. ಎದ್ದಿದ್ದು ಲೇಟ್ ಆಯಿತು. ಎಲ್ಲ ಫ್ರೆಶ್ ಅಪ್ ಆಗಿ ಹೊರಡೋ ಹೊತ್ತಿಗೆ 11 ಗಂಟೆ ಆಗೋಯಿತು. ಬಟ್ ಇಟ್ಸ್ ಓಕೆ. ಫಸ್ಟ್ ಟೈಮ್ ಹೋಗಿದ್ದಲ್ವಾ, ಇನ್ನು ನೆಕ್ಸ್ಟ್ ಟೈಮ್ ಹೋದರೆ ಕರೆಕ್ಟ್ ಪರ್ಫೆಕ್ಟ್ ಟೈಮಿಗೆ ಹೋಗಿ ಎಲ್ಲವೂ ಕ್ಲಿಯರ್ ಮಾಡ್ಕೊಂಡು ಬರಬೇಕು ಗೇಮ್ಗಳನ್ನು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡಿ ಇದೆಲ್ಲ ಸ್ನೋ ಪಾರ್ಕ್ದೆ ಇಷ್ಟು ವಿಡಿಯೋ ಇದೆ. ಇನ್ನೂ ನಾವು ಏನೇನು ಗೇಮ್ ಎಲ್ಲ ಆಡಿದ್ದೀವಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸಕ್ಕತ್ತಾಗಿತ್ತು. ನೋಡಿ ಆ ವೈಟ್ ಕಲರ್ ಪೈಪ್ ಥರ ಕೊಟ್ಟಿದ್ದಾನಲ್ವಾ, ಅದ್ರ ಒಳಗಡೆಯಿಂದ ಬರೋ ಥರ ಇತ್ತು. ನನ್ನ ಮಕ್ಕಳಿಬ್ಬರು ಹೋಗಿದ್ರು. ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಬಟ್ ಅದೇನಾಯ್ತು, ನಾನು ವೀಡಿಯೋ ಕ್ಲಿಪ್ಪಿಂಗ್ ಎತ್ಕೊಳ್ಳೋದ್ರೊಳಗೆ ನಮ್ಮ ಇಬ್ಬರೂ ಅದು ಕಾಣಿಸ್ಲಿಲ್ಲ ನನಗೆ. ನಾನು ಇಲ್ಲೇನೋ ಕೆಳಗಡೆ ಏನೋ ವೀಡಿಯೋ ತೊಗೊಳ್ಬೇಕಾದ್ರೆ ಇಬ್ಬರು ಒಳಗಡೆಯಿಂದ ಬಂದುಬಿಟ್ಟಿದ್ದಾರೆ. ವೀಡಿಯೋನೇ ತಗೊಳಕ್ಕಾಗಲಿಲ್ಲ. ಇನ್ನು ನೋಡಿ ಈ ಥರ ಕೂಡ ಇದೆ. ಇದು ಕೂಡ ಅಷ್ಟೇ ಸಕ್ಕತ್ತಾಗಿತ್ತು. ಇದು ನೋಡಿ ನಮ್ಮ ಮನೆಯವರು ಮತ್ತು ಮಕ್ಕಳು ಇಬ್ಬರು ಬಂದರು, 3 ಜನನೂ ಬಂದರು. ಬಟ್ ನಾನು ಇದನ್ನು ಹೋಗಲಿಲ್ಲ. ವೀಡಿಯೋ ತಗೊಳ್ತಿದ್ದೆ, ಟೈಮ್ ಆಗಿಬಿಡುತ್ತೆ, ಬನ್ನಿ ಬೇರೆ ಕಡೆ ಹೋಗೋಣ ಅಂತ. ನೋಡಿ ನಮ್ಮ ಮನೆಯವರು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ. ನಿಜ ಸಖತ್ ಖುಷಿ ಆಯಿತು. ನಿಮಗೆಲ್ಲ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ? ನೋಡಿ ಈಗ ಬರ್ತಿರೋದು ನನ್ನ ದೊಡ್ಡ ಮಗಳು. ಸಕ್ಕತ್ತಾಗಿದೆ GRS. ನೋಡಿ ಸೇಫ್ಟಿ ಅಂತೂ ಸೂಪರ್ ಇದೆ. ಸ್ಟಾಫ್ ಅಂತೂ ಸಖತ್ತು ಕೇರ್ ತೊಗೊಳ್ತಾರೆ ಪ್ರತಿಯೊಬ್ಬರ ಬಗ್ಗೆನೂ. ನೋಡಿ ನನ್ನ ದೊಡ್ಡ ಮಗಳು ಬಂದಳು, ಚಿಕ್ಕವಳದು ಬಂದಿದೆ. ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಂತೀನಿ. ಒಳಗಡೆ ಕೆಫೆ ಕೂಡ ಇದೆ, ಕಾಫಿ ಸಿಗುತ್ತೆ ಬಿಸಿ ಬಿಸಿ. ಆ ಕೋಲ್ಡಿಗೆ ಬಿಸಿ ಕಾಫಿ ಕುಡಿತಾ ಇರೋ ಫೀಲೇ ಆಗ್ತಿರ್ಲಿಲ್ಲ, ಅಷ್ಟು ಕೋಲ್ಡ್ ಇತ್ತು. ಮೂಗೆಲ್ಲ ಫುಲ್ ಐಸ್ ಕ್ಯೂಬ್ ಥರ ಆಗೋಗ್ಬಿಟ್ಟಿತ್ತು. ಸಕ್ಕತ್ತಾಗಿತ್ತು. ನೋಡಿ ಸ್ನೋ ಕೆಫೆ ಅಂತ ಹೇಳ್ಬಿಟ್ಟು. ಈ ಕೋಲ್ಡ್ ಒಳಗಡೆ ಬಿಸಿ ಬಿಸಿ ಕಾಫಿ ಕುಡಿಯೋ ಮಜಾನೇ ಬೇರೆ. ಇನ್ನು ಬಂದು ನೋಡಿ, ಇದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರಲಿಲ್ಲ. ನಾವು ಫಸ್ಟ್ ಹೋಗಿದ್ದು ಧರ್ಮಸ್ಥಳನೇ. ಧರ್ಮಸ್ಥಳದ್ದು ಫೋಟೋಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಅಲ್ಲೂ ಕೂಡ ಅಷ್ಟೇ ಕ್ರೌಡ್ ಇರಲಿಲ್ಲ. ಅಂದರೆ ಇತ್ತೀಚೆಗೆ SLC ಎಕ್ಸಾಮ್ಗಳೆಲ್ಲ ನಡೀತಾ ಇದೆ ಅಲ್ವಾ, ಹಾಗಾಗಿ ಸ್ಕೂಲ್ಗಳೆಲ್ಲ ರಜಾ ಇರಲ್ವಲ್ಲ, ಅಲ್ಲೂ ಏನು ಕ್ರೌಡ್ ಇರಲಿಲ್ಲ. ಬೇಗ ದರ್ಶನ ಆಯಿತು. ಅದು ವಿಡಿಯೋ ಕ್ಲಿಪ್ಪಿಂಗ್ ಏನೂ ತೊಗೊಂಡಿಲ್ಲ ನಾನು, ಫೋಟೋಸ್ ಮಾತ್ರ ಶೇರ್ ಮಾಡಿದ್ದೀನಿ.
ಹೇಗಿತ್ತು ಈ ವ್ಲಾಗ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟು GRS ಅಲ್ಲಿ ಮತ್ತು ವಾಟರ್ ಗೇಮ್ಸ್ಗಳೆಲ್ಲ ಏನೇನು ಆಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ತುಂಬಾ ಮುಖ್ಯ ನನಗೆ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಹೀಗೆ ವಿಡಿಯೋ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿ. ಆಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಬಾಯ್.